ಯಕ್ಷಗಾನ ಲೋಕಕ್ಕೆ ಸಿಂಹಧ್ವನಿಯಾಗಿರುವ ಕರ್ಕಿಯ ಹಾಸ್ಯಗಾರರ ಕುಟುಂಬ ತಲೆತಲಾಂತರದಿಂದ ಗಣೇಶ ಚತುರ್ಥಿಯನ್ನು ಆಚರಿಸಿಕೊಂಡು ಬರ್ತಿದೆ. ವಿಶೇಷ ಅಂದರೆ ಹಾಸ್ಯಗಾರರ ಕುಟುಂಬದವರು ಆಯಾ ಶುದ್ಧಿ ಗಣಪನನ್ನು ನಿರ್ಮಿಸಿ ಪೂಜಿಸ್ತಾರೆ. ಹಾಗಾದರೆ ಆಯಾ ಶುದ್ಧಿ ಗಣಪನ ವಿಶೇಷತೆಗಳ ಬಗ್ಗೆ ನೋಡೋಣ ಬನ್ನಿ. ಕರ್ಕಿಯ ಹಾಸ್ಯಗಾರ ಕುಟುಂಬ ಯಕ್ಷಗಾನದಲ್ಲಿ ಪ್ರಸಿದ್ಧಿ ಪಡೆದು ಬಡೋದರ ಮಹಾರಾಜರ ಎದುರು ಯಕ್ಷಗಾನ ಪ್ರದರ್ಶಿಸಿದ್ದು ಮತ್ತು ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಕಾಲದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಯಕ್ಷಗಾನ ಪ್ರದರ್ಶಿಸಿದ್ದು ಒಂದು ಇತಿಹಾಸ. ಹಾಗೆ ಮರಾಠಿ ನಾಟ್ಯ ರಂಗಭೂಮಿಗೆ ಇದೇ ಕರ್ಕಿಯ ಯಕ್ಷಗಾನ ಸ್ಫೂರ್ತಿ ನೀಡಿತು ಎಂದು ಇತಿಹಾಸಗಾರರು ಬರೆದಿದ್ದಾರೆ. ಈ ಕುಟುಂಬ ಯಕ್ಷಗಾನಕ್ಕೆ ಮಾತ್ರವಲ್ಲ, ಮೂರ್ತಿ ಶಿಲ್ಪದಲ್ಲಿಯೂ ಪ್ರಸಿದ್ಧವಾಗಿದೆ. ಹಾಸ್ಯಗಾರರ ಮನೆಯಲ್ಲಿ 40ಕ್ಕೂ ಹೆಚ್ಚು ಮಣ್ಣಿನ ಗಣೇಶ ಮೂರ್ತಿಗಳು ಸಿದ್ಧವಾಗುತ್ತಿದ್ದು, ಮೂರ್ತಿ ನಿರ್ಮಿಸುವ ಕೃಷ್ಣ ಹಾಸ್ಯಗಾರರು ಕಲಾ ಶಿಕ್ಷಕರು ಮತ್ತು ಸಿಂಹ ನೃತ್ಯ ಪಟುವಾಗಿ ಪ್ರಸಿದ್ಧರು. ಜೀವಕಳೆಯಿಂದ ತುಂಬಿದ ಇವರ ಗಣಪತಿ ಮೂರ್ತಿಗಳಿಗೆ ಭಾರೀ ಬೇಡಿಕೆ ಇತ್ತು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ಕೃಷ್ಣ ಹಾಸ್ಯಗಾರರು ಮತ್ತು ಸೋದರರು ಆಯದಂತೆ ಗಣಪತಿ ಮೂರ್ತಿಯನ್ನ ರಚಿಸುತ್ತಿದ್ರು. ಗಣಪತಿ ಮೂರ್ತಿಯ ಪ್ರತಿಯೊಂದು ಅಂಗಾಂಗಗಳು ಆಯಶುದ್ಧಿಯಿಂದ ಕೂಡಿರುತ್ತಿತ್ತು. ಹಾಸ್ಯಗಾರರ ಮನೆಯೇ ಗಣಪತಿ ನೋಡಲು ದೂರದ ಊರುಗಳಿಂದ ಜನರು ಬರುತ್ತಿದ್ರು. 5 ದಿನಗಳ ಗಣಪತಿ ಉತ್ಸವದಲ್ಲಿ ಹಾಸ್ಯಗಾರರ ಕುಟುಂಬದ ಸುಮಾರು 50 ಜನ ಸದಸ್ಯರು ಪಾಲ್ಗೊಳ್ಳುತ್ತಿದ್ರು. ಕೊನೆಯ ದಿನ ದೇವಸ್ಥಾನಗಳಲ್ಲಿ ನಡೆಸುವ ಅಷ್ಟಾವಧಾನ ಸೇವೆ 2 ತಾಸು ನಡೆಯುತ್ತಿತ್ತು. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಬುಚ್ಚನ ನಾರಾಯಣ ಶಾಸ್ತ್ರಿಗಳು ಪಾಲ್ಗೊಳ್ಳುತ್ತಿದ್ರು. ಯಕ್ಷಗಾನ ಕಲಾವಿದರು ವೇಷ ಧರಿಸದೆ ಆಟ ಕುಣಿದು ಗಣಪನಿಗೆ ಯಕ್ಷಗಾನ ಸೇವೆ ಸಲ್ಲಿಸುತ್ತಿದ್ರು. ಈ 100 ವರ್ಷಗಳ ಪರಂಪರೆಯನ್ನ ಈ ಹೊಸ ತಲೆಮಾರು ಕೂಡ ಮುಂದುವರೆಸಿದ್ದು, ಬೆಂಗಳೂರಿನಲ್ಲಿ ನೆಲೆಸಿರುವ ಕೃಷ್ಣ ಹಾಸ್ಯಗಾರರ ಮಕ್ಕಳು ಅಲ್ಲಿಂದಲೇ ಮೂರ್ತಿಯನ್ನ ಸಿದ್ಧಪಡಿಸಿ ತಂದು ಇಲ್ಲಿ ಪೂಜಿಸೋದು ಮತ್ತೊಂದು ವಿಶೇಷವಾಗಿದೆ. ತಮ್ಮ ಕುಟುಂಬದ ಪರಂಪರೆಗೆ ಎಳ್ಳಷ್ಟು ಧಕ್ಕೆ ಬರದ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮನೆ ಮಂದಿಯೆಲ್ಲ ಸೇರಿ ಅದ್ಧೂರಿಯಾಗಿ ಗಣೇಶ ಚತುರ್ಥಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿರುವ ಆನಂದ್ ಹಾಸ್ಯಗಾರ ಅವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಮನೆಗೆ ಬಂದು ಚೌತಿಯ ಸಂಭ್ರಮ ಹೆಚ್ಚಾಗುವಂತೆ ಮಾಡಿದ್ದಾರೆ. ಇದರಲ್ಲಿ ಪ್ರಸಿದ್ಧಿ ಪಡೆದಂತಹ ಗಣಪತಿ ಮೂರ್ತಿ ತಯಾರಕರು ಅಂದರೆ ನಮ್ಮ ಅಜ್ಜನವರ ತಮ್ಮ ಗಣೇಶ್ ಹೆಗಡೆ ಅಂತಿದ್ದನಂತೆ. ಆ ಗಣೇಶ್ ಹೆಗಡೆ ಅವನು ಸರ್ಕಾರಿ ನೌಕರಿಯಲ್ಲಿಯೂ ಇದ್ದ, ಈ ಕಡೆಗೆ ಗಣಪತಿ ಮೂರ್ತಿಯನ್ನು ತಯಾರು ಮಾಡ್ತಿದ್ದಂತೆ. ಯಾಕೆಂದರೆ ಸಮೀಪದಲ್ಲಿಯೇ ಜೋಯಿಸರ ಮನೆ ಅಂತಿದೆ, ಜೋಶಿಯವರ ಮನೆ ಅಂತ. ಆ ಜೋಶಿಯವರ ಮನೆಯಲ್ಲಿ ಗಣಪತಿ ಮಾಡ್ತಿದ್ರಂತೆ. ಆ ಗಣಪತಿ ಸಂಗಡ ಇವರು ಹೋಗಿ ಅಲ್ಲಿ ಗಣಪತಿಯನ್ನು ಮಾಡ್ತಿದ್ದರು. ನಮ್ಮ ಅಜ್ಜನವರು ಗಣಪತಿ ಮಾಡ್ತಿದ್ದರು. ಹಾಗಾಗಿ ನಮ್ಮ ಮನೆತನದಲ್ಲಿ ಆ ಗಣಪತಿ ಮಾಡುವಂಥ ಮೂರ್ತಿಯನ್ನು, ಮಣ್ಣಿನಿಂದ ಮೂರ್ತಿಯನ್ನು ಮಾಡುವಂತಹ ಕಲೆ ಹಿಂದಿನಿಂದ ನಡೆದು ಬಂದಿದೆ. ಆನಂತರ ನಮ್ಮ ಗಣೇಶ ಹೆಗಡೆಯವರು ತೀರಿ ಹೋದ ಮೇಲೆ ನಮ್ಮ ತಂದೆಯವರು ಗಣಪತಿ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ಅಜ್ಜನವರು ವಯಸ್ಸಾಯಿತು, ಅವರು ಸ್ನಾನ ಸಂಧ್ಯಾ ವಂದನೆ ಇದೆಲ್ಲ ತನಗೆ ಪುರುಸೊತ್ತಾಗುವುದಿಲ್ಲ ಅಂದರು. ನಮ್ಮ ತಂದೆಯವರೇ ಮಾಡ್ತಿದ್ರು. ಈ ಸಲ ಗಣಪತಿ ಮಾಡಿದವು ಇಲ್ಲೇ ಕೂತ್ಕೊಂಡಿದ್ದಾನೆ ನೋಡಿ ಅಲ್ಲಿ, ಇಲ್ವಾ? ಇವನು ಕೃಷ್ಣಾಸಿಗಾರರ ಮಗ, ಕೊನೆಯ ಕುಡಿ.
ಕೃಷ್ಣ ಹಾಸ್ಯಗಾರರ ಕೊನೆ ಕುಡಿ ಇವ. ಇವನೇ ಸತೀಶ್ ಹಾಸ್ಯಗಾರ ಅಂತ ಹೆಸರು ಇವನದು. ಕೃಷ್ಣ ಹಾಸ್ಯಗಾರರ ನಂತರ ಇದು ಬಂದಾಗ್ತದೆ ಅಂತೆಲ್ಲ ನಾವು ಭಾವನೆ ಮಾಡಿದ್ವಿ. ಆದರೆ ಅವರು ತನ್ನ ಕೊನೆಯ ಕಾಲದಲ್ಲಿ ಏನು ಹೇಳಿದರು ಅಂದರೆ, ಒಂದು ಮಣ್ಣು ಮುದ್ದೆಯನ್ನಾದರೂ ನಿಮ್ಮ ಕೈಯಿಂದ ಹೀಗೆ ಗಣಪತಿ ಆಕಾರ ಮಾಡಿ ತಂದಿಟ್ಟು ಪೂಜೆ ಮಾಡೇ ಹೊರತು ಬೇರೆ ಕಡೆಯಿಂದ ಗಣಪತಿಯನ್ನು ತರುವಂಥ ವ್ಯವಸ್ಥೆ ಮಾಡೋದು ಬೇಡ ಅಂತ ಹೇಳಿದ್ದು. ಏನೋ ಆ ಮಹಾಗಣಪತಿಗೆ ನಮ್ಮ ಮೇಲೆ ಅನುಗ್ರಹ ಆಯಿತೋ ಏನೋ, ಇವನ ಹತ್ರ ಆ ಗಣಪತಿಯನ್ನು ಮಾಡಿಸ್ಬಿಟ್ಟ. ಆ ಮಹಾಗಣಪತಿ ತನ್ನ ಮೂರ್ತಿಯನ್ನು ನೀನು ತಯಾರು ಮಾಡುವಂಥ ಅವನಿಗೆ ಶಕ್ತಿಯನ್ನು ಕೊಟ್ಟು ಅವನೇ ಈಗ ಈ ಗಣಪತಿಯನ್ನು 4-5 ವರ್ಷ ಆಯಿತು ಅವನೇ ಗಣಪತಿ ಮಾಡ್ತಾ ಇದ್ದಾನೆ. ಮೊದಲು ಕೃಷ್ಣಾಸಿಗಾರರಿದ್ದಾಗ ಮನುಷ್ಯಾಕೃತಿಯ ಗಣಪತಿ ಮಾಡ್ತಿದ್ರು, ದೊಡ್ಡದು. ಕಡೆ ಹೊತ್ಕೊಂಡು ಹೋಗೋದೆಲ್ಲ ಕಷ್ಟ ಆಗ್ತದೆ, ಇದಾಯಿತು ವಯಸ್ಸಾಯಿತು ಅಂತ ಸಣ್ಣ ಮಾಡ್ತಾ ಬಂದರು. ಈಗ ಇವು ಬೆಂಗಳೂರಿನಲ್ಲಿದ್ದಾನೆ, ಅಲ್ಲಿಂದ ತರೋದು ಕಷ್ಟ ಆಗ್ತದೆ ದೊಡ್ಡ ಮಾಡಿದ್ರೆ. ಹಾಗಾಗಿ ಗಣಪತಿ ಸಣ್ಣ ಮಾಡಿ ಚಂದವಾದ ಮೂರ್ತಿಯನ್ನು ಮಾಡಿ ಇಲ್ಲಿ ನಾವು 5 ದಿವಸ ಈ ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ನನ್ನ ಹೆಸರು ಆನಂದ್ ಹಾಸಿಗಾರ್ ಅಂತ. ನಾನು ಸತ್ಯ ಹಾಸಿಗಾರ್ ಚಿಕ್ಕಪ್ಪ ಸತ್ಯ ಹಾಸಿಗಾರು ಈಗ ಮಾತಾಡಿದವರು, ಅವರ ಅಣ್ಣನ ಮಗ ನಾನು. ನಮ್ಮ ಮನೆಯಲ್ಲಿ ಎಷ್ಟು ವರ್ಷದಿಂದ ನಾವು ಈ ರೀತಿಯಾಗಿ ಗಣಪತಿಯನ್ನು ಮಾಡ್ತಿದ್ದೇವೋ ನಮಗೂ ಗೊತ್ತಿಲ್ಲ. ಸುಮಾರು 200-300 ಎಷ್ಟೋ ವರ್ಷದಿಂದ ಪರಂಪರಾನುಗತವಾಗಿ ಬಂದಂಥ ಕಲೆ ಇದು ನಮ್ಮ ಮನೆಯಲ್ಲಿ. ಯಕ್ಷಗಾನದ ಹೊರತಾಗಿ ಗಣಪತಿ ಮೂರ್ತಿಗಳನ್ನು ಮಾಡುವಂಥದ್ದು. ನಮ್ಮೂರಲ್ಲಿ ಬೇರೆ ಕುಟುಂಬಗಳು ಇವೆ ಗಣಪತಿ ಮಾಡುವಂಥವು, ಆದರೆ ಹೆಚ್ಚಿನದೆಲ್ಲ ಈ ಗಾವಟಿ ಗಣಪತಿ ಅಂತ, ಕೆಂಪು ಗಣಪತಿ ಅಂಥವು ಮಾಡ್ತಿದ್ವು. ನಮ್ಮ ಮನೆಯಲ್ಲಿ ನಾನು ನೋಡಿದಂಗೆ ಸುಮಾರು 1970ರಿಂದ ನೋಡಿದಾಗ ನಮ್ಮಲ್ಲಿ ಸುಮಾರು 30 ಗಣಪತಿ ಮಾಡಿ ಊರಿನ ಪ್ರಮುಖ ಕುಟುಂಬಗಳಿಗೆ ಕೊಡ್ತಿದ್ವು. ಶಿರ್ಸಿಗೂ ಹೋಗ್ತಿತ್ತು ಗಣಪತಿ. ಮತ್ತು 2 ಗೌರಿಯನ್ನು ಮಾಡ್ತಿದ್ವು. ನಮ್ಮ ಮನೆಗೊಂದು ಶಿರ್ಸಿಗೊಂದು ಅಂತ, ಅವರು ನಮ್ಮ ಸಂಬಂಧಿಕರೇ. ಆಮೇಲೆ ಇಲ್ಲೇ ಹತ್ತಿರದ ಒಂದೂರು, ಹೊನ್ನಾವರ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೂ ನಾವು ಗಣಪತಿ ಮಾಡಿ ಕೊಡ್ತಿದ್ವಿ. ಅದ್ರ ಹೊರತಾಗಿ ಒಂದು ಮನುಷ್ಯ ಗಾತ್ರದ, ಸತ್ಯಾಸಿಗಾರ ಹೇಳಿದಾಗ ಒಂದು ಮನುಷ್ಯ ಗಾತ್ರದ ಗಣಪತಿಯನ್ನು ಕೃಷ್ಣ ಹಾಸ್ಯಗಾರ ಮಾಡ್ತಿದ್ರು. ನಮ್ಮಲ್ಲಿ ಎಲ್ಲರೂ ಗಣಪತಿ ಮಾಡ್ತಿದ್ರು. ನಾನು ನೋಡಿದಂಗೆ ನನ್ನ ಅಜ್ಜ ವರದ ಹಾಸ್ಯಗಾರರು, ಅವರ ತಮ್ಮ ಗಣಪತಿ ಹಾಸ್ಯಗಾರರು, ಪುಟ್ಟ ಹಾಸ್ಯಗಾರರು, ಕೃಷ್ಣ ಹಾಸ್ಯಗಾರರು, ನಾರಾಯಣ ಹಾಸ್ಯಗಾರರು, ನನ್ನ ತಂದೆ PV ಹಾಸ್ಯಗಾರರು, ಇವರು ಸತ್ಯ ಹಾಸ್ಯಗಾರರು ಎಲ್ಲರೂ ಮಾಡ್ತಿದ್ರು. ಆದರೆ ಸ್ಪೆಷಲ್ ಏನು ಅಂತಂದರೆ ಕೃಷ್ಣ ಹಾಸ್ಯಗಾರರ ಕೃಷ್ಣ ಹಾಸ್ಯಗಾರರ ಕೈಯಿಂದ ಬರುವಂತಹ ಗಣಪತಿ ಉಂಟಲ್ಲ, ಅದು ಬಹಳ ವಿಶೇಷವಾಗಿರ್ತಿತ್ತು. ಕಾರಣ ಮತ್ತೇನು ಅಲ್ಲ, ಅವ್ರಿಗೆ ಡ್ರಾಯಿಂಗ್ ಟೀಚರ್ ಆಗಿದ್ದರು. ಅದರಲ್ಲಿ ಅವರು ಸಾಕಷ್ಟು ಇನೋವೇಷನ್ಗಳನ್ನು ಮಾಡಿದರು. ಅವರು ಅದನ್ನು ಬಣ್ಣಗಾರಿಕೆಯಲ್ಲಿರ್ಬೋದು, ಅವರ ಕೈ ಪಕ್ಕದ ಭಂಡಾರಿಕೇರಿಯಲ್ಲಿ 500-600 ಗಣಪತಿ ಮಾಡ್ತಾರೆ ಕುಟುಂಬ, 3-4 ಕುಟುಂಬ ಸೇರಿ. ಅವರು ಸಹಿತ ಹೇಳೋದು ಅವರ ಕೈ ಅಂದರೆ ಅದು ಬಹಳ ವಿಶೇಷ ಅಂತ ಈಗಲೂ ಹೇಳ್ತಾರೆ. ಅವರು ಈಗ ಹಸ್ತವನ್ನು ತೋರಿಸ್ತಾರಲ್ಲ, ಹೀಗೆ ಅಭಯ ಹಸ್ತ ಅದನ್ನು ಮತ್ತೆ ಯಾರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ವಿಶೇಷವಾಗಿ ಮಾಡ್ತಿದ್ರು. ನಮ್ಮ ಕರ್ಕಿ ಮೇಳದಲ್ಲಿ ಸಹಿತ ಯಕ್ಷಗಾನದಲ್ಲಿ ಬಣ್ಣಗಾರಿಕೆಯಲ್ಲಿ ವಿಶೇಷವಾದಂತಹ ಅನುಭವವನ್ನು ಹೊಂದಿದಂಥವ್ರು ಅವರಾಗಿದ್ದರು. ಯಾರೇ ಆದರೂ ಅವ್ರ ಹತ್ರ ಕೇಳ್ತಿದ್ರು, ಇದು ಬಣ್ಣ ಸರಿ ಆಯಿತು, ಹಾಗೆ ಆಯಿತು. ಅದೇ ರೀತಿಯಾಗಿ ಬಣ್ಣಗಾರಿಕೆ ಈ ಗಣಪತಿ ಮಾಡುವಲ್ಲಿಯೂ ಸಹಿತ ಅವರು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡ್ತಿದ್ರು. ಈ ಮನೆಯಲ್ಲಿ ಗಣಪತಿ ಮಾಡಬೇಕಾದ್ರೆ ಸುಮಾರು 4 ತಿಂಗಳಿಂದ ಕೆಲಸ ಶುರುವಾಗ್ತಿತ್ತು. ಸುಮಾರು ಮೇ ಕೊನೆ ಅಲ್ಲಿಂದ ಶುರುವಾದಂಥದ್ದು ಸುಮಾರು ಸೆಪ್ಟೆಂಬರ್ 4 ತಿಂಗಳ ನಡ್ಕೊಂಡು ಬರ್ತಿತ್ತು. ಆವಾಗ ಏನಾಗ್ತಿತ್ತು ಅಂತಂದರೆ ಸುಮಾರು 1 ತಿಂಗಳ ಚೌತಿಗೆ ಇರಬೇಕಾದ್ರೆ ಜನ ನೋಡ್ಲಿಕ್ಕೆ ಬರ್ತಿದ್ರು. ಇಲ್ಲಿ ಭಂಡಾರಿ ಮನೇಲಿ ಸುಮಾರು 500 ಗಣಪತಿ ಮಾಡಿದ್ರೂ ಸಹಿತ ನಮ್ಮ ಮನೇಲಿ ಸುಮಾರು 30 ಗಣಪತಿ ಆದರೆ ಇಲ್ಲಿ ಸಂಖ್ಯೆ ಕಡಿಮೆ ಇದ್ದರೂ ಸಹಿತ ಕ್ವಾಲಿಟಿ ಬೇರೆ ರೀತಿಯಾಗೇ ಇರ್ತಿತ್ತು. ಅದಕ್ಕಾಗಿ ಸಾಕಷ್ಟು ಜನ ದೂರದಿಂದ ನೋಡ್ಲಿಕ್ಕೆ ಬರ್ತಾಯಿದ್ರು. ಆಮೇಲೆ ಏನಾಯಿತು ಅಂತಂದರೆ ಇಲ್ಲಿ ಅವರು ಸುಮಾರು ವರ್ಷ ಅದನ್ನು ನಡೆಸ್ಕೊಂಡು ಬಂದರು. ಆಮೇಲೆ ಏನಾಯಿತು ಅಂತಂದರೆ ಅವರಿಗೂ ವೃದ್ಧಾಪ್ಯದ ಕಾರಣದಿಂದಾಗಿ ಅದು ಕಡಿಮೆ ಆಗ್ತಾ ಬಂತು. ಮತ್ತೊಂದು ಹೇಳಬೇಕಂದ್ರೆ ಅವರ ಹಿರಿಯ ಮಗ ಅವರು ವಿಶ್ವನಾಥ್ ಹಾಸ್ಯಗಾರ ಅಂತ, ಅವರು ಸಹಿತ ಮಾಡ್ತಿದ್ರು. ಅವರು ಬೆಂಗಳೂರಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲೂ ಸಹಿತ ಒಂದು 3-4 ಗಣಪತಿಯನ್ನು ಮಾಡಿ ಕೆಲವರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ರು. ಆಮೇಲೆ ಅವರ ಕೃಷ್ಣ ಹಾಸ್ಯಗಾರ ವೃದ್ಧಾಪ್ಯ ನಂತರ ಏನಾಯಿತು ಅಂತಂದರೆ ಸ್ವಾಭಾವಿಕವಾಗಿ ಅವರ ಕಿರಿಯ ಮಗ ಸತೀಶ್ ಹಾಸ್ಯಗಾರ್ ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾರಿಗೂ ಗಣಪತಿ ಮಾಡಿ ಇನ್ನೊಬ್ಬರಿಗೆ ಕೊಡುವುದಿಲ್ಲ ಈಗ. ಆದರೆ ನಮ್ಮ ಮನೆ ಗಣಪತಿಯನ್ನು ನಾವೇ ಮಾಡ್ಕೊಳ್ತೇವೆ, ಇನ್ನು ಹೊರಗಡೆಯಿಂದ ತರುವುದಿಲ್ಲ. ಅದೊಂದು ನಮಗೆ ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ನಾವು ಗಣಪತಿ ಮಾಡಿ ಇನ್ನೊಬ್ಬರಿಗೆ ಕೊಡ್ತಿದ್ವು ಹಿಂದೆ.
ಹೀಗಿರಬೇಕಾದ್ರೆ ಇನ್ನು ಹೊರಗಡೆಯಿಂದ ನಾವೇ ಗಣಪತಿ ತರುವಂಥದ್ದು ನಮಗೆ ಯಾಕೋ ಒಂದು ಬೇಸರದ ಸಂಗತಿ ಆಗಿತ್ತು. ದೇವರ ಕೃಪೆಯಿಂದ ನಮ್ಮಲ್ಲಿ ಒಬ್ಬರು ಅಂಥವರು ಇದ್ದಾರೆ. ಅವರು ಇಂದಿಗೂ ಇದನ್ನು ಬಹಳ ಆಸಕ್ತಿಯಿಂದ ಮಾಡಿ ಬೆಂಗಳೂರಿಂದ ತಯಾರು ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಕೆಲವು 2 ತಿಂಗಳಿಂದ 3 ತಿಂಗಳು ಮುಂಚೆ ಅವರು ಇಲ್ಲಿಂದ ಮಣ್ಣು ತಗೊಂಡು ಹೋಗ್ತಾರೆ, ಆಮೇಲೆ ಅಲ್ಲಿಂದ ಮಾಡ್ಕೊಂಡು ಇಲ್ಲಿ ವಾಪಸ್ ತರ್ತಾರೆ. ಇದು ಬಹಳ ದೀರ್ಘವಾದಂಥ ಇತಿಹಾಸ ಇದೆ, ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ ಇದು. ಇನ್ನು ಇದು ದಿವಂಗತ ಹಿರಿಯ ಪರಮಯ್ಯ ಹಾಸ್ಯಗಾರರ ತಂದೆ ವರದ ಹಾಸ್ಯಗಾರರು ಕೆತ್ತಿದ ನಾಟ್ಯ ಗಣಪತಿ ಕರ್ಕಿಯ ಹಾಸ್ಯಗಾರರ ಮನೆಯಲ್ಲಿ ಪೂಜೆಗೊಳ್ಳುತ್ತದೆ. ಆ ವರದ ಹಾಸ್ಯಗಾರರ ಕಾಲಮಾನ 1850ರಿಂದ 1900ರದ್ದಾಗಿದೆ. ಅಂದ್ರೆ ಶತಮಾನಗಳಿಂದ ಕರ್ಕಿಯ ಹಾಸ್ಯಗಾರರ ಕುಟುಂಬ ವಿಘ್ನ ವಿನಾಯಕನನ್ನ ನಿರಂತರವಾಗಿ ಆರಾಧಿಸಿಕೊಂಡು ಬರುತ್ತಿರುವುದರಿಂದಲೇ ಯಕ್ಷಗಾನ ಲೋಕದಲ್ಲಿ ಸೂರ್ಯಚಂದ್ರರಿರುವವರೆಗೂ ಅಜರಾಮರರಾಗಿರುವ ಸಾಧನೆ ಮಾಡಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.